ನಮಸ್ಕಾರ. ಈ ದಿನ ಬನ್ನೂರಿನಲ್ಲಿ ಕೊನೆಯ ಶ್ರಾವಣ ಆದ್ದರಿಂದ ಶನಿವಾರದ ವಿಶೇಷ ಕಾರ್ಯಕ್ರಮ ಬನ್ನೂರು ಶನೈಶ್ವರ ದೇವಸ್ಥಾನದ ವಾರ್ಷಿಕೋತ್ಸವ. ಪ್ರತಿ ವರ್ಷ ನಡೆಯುವಂಥ ವಾರ್ಷಿಕೋತ್ಸವ ಈ ವರ್ಷವೂ ಕೂಡ ಅದ್ದೂರಿಯಾದಂಥ ಕಾರ್ಯಕ್ರಮನ ಆಯೋಜನೆ ಮಾಡಿರೋದು. ಹಾಗೆಯೇ ಇಲ್ಲಿ ತಾವು ನೋಡ್ತಾ ಇದ್ದೀರಾ 5 ವಾಹನಗಳಲ್ಲಿ 5 ವಿಶೇಷ ರೀತಿಯ ಒಂದು ಅಲಂಕಾರದೊಂದಿಗೆ ಇವತ್ತು ಶನಿ ಮಹಾತ್ಮ ಹಾಗೂ ತಾಯಿ ಛಾಯಾದೇವಿ ಮತ್ತು ಮಹದೇಶ್ವರರ ಪ್ರತಿಮೆ ಜೊತೆಗೆ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮದೊಂದಿಗೆ ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು. ನಾಳೆ ಬೆಳಿಗ್ಗೆಯಿಂದಲೇ ದಾಸೋಹ ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 12 ಗಂಟೆಗೆ ದಾಸೋಹ ಕಾರ್ಯಕ್ರಮ ಇರುತ್ತೆ. ಸಂಜೆವರೆಗೂ ಕೂಡ ದಾಸೋಹ ಕಾರ್ಯಕ್ರಮ ಮಾಡೋದು. ಸಾವಿರಾರು ಜನಕ್ಕೆ ದಾಸೋಹ ವ್ಯವಸ್ಥೆ ಮಾಡಿರೋಂಥ ಒಂದು ಹೆಗ್ಗಳಿಕೆ ಬನ್ನೂರು ಶನಿಮಹಾತ್ಮ ದೇವಸ್ಥಾನದ ಭಕ್ತ ಮಂಡಳಿಗೆ ಮತ್ತು ಸೇವಾರ್ಥದಾರಿಗೆ ಇವತ್ತು ಸಲ್ಲಬೇಕಾದಂಥ ವಿಶೇಷವಾದಂಥ ಮನ್ನಣೆ. ತಾವೇನು ನೋಡ್ತಾ ಇದ್ದೀರಾ, ಇವತ್ತು ಬನ್ನೂರಿನ ಶನೇಶ್ವರ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವದ ಮೆರವಣಿಗೆ ಕಾರ್ಯಕ್ರಮ, ಅದ್ದೂರಿಯಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿರೋದು. ಇವತ್ತು ಬನ್ನೂರಿನಲ್ಲಿ ಪ್ರತಿ ವರ್ಷ ದಸರಾದಂತೆ ಕಂಗೊಳಿಸುವಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ. ಹಾಗೆಯೇ ಎಲ್ಲ ಸೇವಾರ್ಥರು ಕೂಡ ಇದಕ್ಕೊಂದು ಕೈ ಜೋಡಿಸಿರುವಂಥದ್ದು. ಬೇರೆ ಬೇರೆ ನಗರ ಪ್ರದೇಶದಲ್ಲಿ ಬಂದಂತಹ ಎಲ್ಲ ಭಕ್ತ ಮಂಡಳಿಯವರು ಪ್ರತಿ ವರ್ಷ ಕೂಡ ದಸರಾದಂತೆ ಎಲ್ಲ ಒಂದು ಬೀದಿಗಳಲ್ಲಿ ಅಲಂಕಾರ ಮಾಡುವಂಥದ್ದು ನೋಡ್ತಾ ಇದ್ವಿ. ಬನ್ನೂರಿಗೆ ಒಂದು ಮಿನಿ ದಸರಾ ಅಂತಲೇ ವ್ಯವಸ್ಥಿತವಾಗಿ ಮಾಡುವಂಥದ್ದು ವಿಶೇಷವಾದಂಥ ಕಾರ್ಯಕ್ರಮ ವಾರ್ಷಿಕೋತ್ಸವ. ಅಲಂಕಾರದೊಂದಿಗೆ ಇವತ್ತು ಛಾಯಾದೇವಿ ಕೂಡ ಇದರ ತಾಯಿ ಛಾಯಾದೇವಿ ಅಲ್ಲೂ ಕೂಡ ವಿಶೇಷವಾದ ಪ್ರಭಾವಳಿಗೆ ಅಲಂಕಾರ ಮಾಡುವಂಥದ್ದು. ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮನ ಬಹಳ ವಿಜೃಂಭಣೆಯಿಂದ ಮಾಡುವಂಥ ಈ ಒಂದು ಕಾರ್ಯಕ್ರಮ ಅಂತ ನೋಡ್ತಾ ಇದ್ದೀರಾ. ಹಾಗಾಗಿ ತಾವೇನು ನೋಡ್ತಾ ಇದ್ದೀರೋ ತುಂಬ ಚೆನ್ನಾಗಿ ಆಯೋಜನೆ ಮಾಡಿರುವಂಥದ್ದು. ಶನೇಶ್ವರ ಭಕ್ತ ಮಂಡಳಿ ತಾವೇನು ನೋಡ್ತಾ ಇದ್ದೀರೋ ನೋಡಿ, ಗುಡಪ್ಪರು ಬರ್ತಾ ಇದ್ದಾರೆ. ತಾವು ಕೂಡ ತಾವೇನು ನೋಡ್ತಾ ಇದ್ದೀರೋ ಇದು ತಾಯಿ ಛಾಯಾದೇವಿಯ ಒಂದು ಚಿತ್ರ. ಮತ್ತು ಹಿಂದ್ಗಡೆ ಮಹದೇಶ್ವರ ಕೂಡ ಒಂದು ವಿಶೇಷವಾದಂಥ ಪ್ರಭಾವಳಿ ಮತ್ತು ಲೈಟಿಂಗ್ ಅಲಂಕಾರ ಮತ್ತು ವಿಶೇಷ ಪೂಜೆಯಿಂದ ಹೂಗಳಿಂದ ಅಲಂಕರಿಸೋದು ಕೂಡ ನಾವು ನೋಡ್ತಾ ಇದ್ದೀವಿ.